ಈಗ ಪ್ರತಿದಿನ ನಾವು ಟಿವಿನಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಕಿವಿನಲ್ಲೂ ಕೂಡ ಕೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಪಟ್ಟಿನಲ್ಲಿ ನಮ್ಮ ಸಂಬಂಧಿಕರು ಕೂಡ ಇರಲೂಬಹುದು. ಏನಪ್ಪ ಇದು ಅಂದರೆ, ತುಂಬ ಚಿಕ್ಕ ವಯಸ್ಸಿನವರ ಇವಾಗ ಹೃದಯಾಘಾತದಿಂದ ಸಾವನ್ನಪ್ತಾ ಇರೋದು ತುಂಬ ವಿಷಾದಕರವಾದ ಸಂಗತಿ. ಮತ್ತು ನನಗೆ ಹೇಳೋಕ್ಕೂ ಕೂಡ ತುಂಬ ಮನಸ್ಸಿಗೆ ನೋವಾಗುತ್ತೆ. ಇದಕ್ಕೆ ಏನಪ್ಪ ಕಾರಣ ಅಂದರೆ, ಇದಕ್ಕೆ ಪ್ರಮುಖವಾದ ಕಾರಣ ನಾವೇ ಆಗಿರ್ತೀವಿ. ನಾವು ಅನುಸರಿಸ್ತಾ ಇರುವಂತಹ ಆಹಾರ ಪದ್ಧತಿ ಮತ್ತೆ ದೈಹಿಕ ಚಟುವಟಿಕೆಯಲ್ಲಿ ನಾವು ಪಾಲ್ಗೊಳ್ಳದೆ ಇರುವಂಥದ್ದು. ಇವಾಗೆಲ್ಲ ಹೆಚ್ಚು ಜಂಕ್ ಫುಡ್ಡು ಮತ್ತೆ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು ಮತ್ತೆ ಅತಿ ಹೆಚ್ಚು ಮಾಂಸಾಹಾರನ ಸೇವನೆ ಮಾಡುವಂಥದ್ದು. ಇದೆಲ್ಲ ನಾವು ಸೇವನೆ ಮಾಡಿದ್ಮೇಲೂ ಕೂಡ ದೈಹಿಕ ಚಟುವಟಿಕೆಯಲ್ಲಿ ನಾವು ಪಾಲ್ಗೊಳ್ಳದೆ ಇರೋದಂಥದ್ದು. ಇದೆಲ್ಲವೂ ಕೂಡ ನಮಗೆ ಹೃದಯಾಘಾತ ಆಗೋದಕ್ಕೆ ಪ್ರಮುಖವಾದ ಕಾರಣಗಳಾಗಿರುತ್ತೆ. ನಾನಿವತ್ತು ನಿಮಗೆ ನಾವು ಪ್ರತಿದಿನ ನಮ್ಮ ಮನೆಯಲ್ಲೇ ಬಳಸುವಂತಹ ಆಹಾರದಲ್ಲಿ ನಮ್ಮ ಹೃದಯನ ಕಾಪಾಡುವಂತಹ ಶಕ್ತಿ ಇದೆ ಮತ್ತು ಗುಣಗಳಿದೆ. ಆ ಆಹಾರ ಯಾವುದು ಅಂತ ನೀವು ಕೂಡ ತಿಳ್ಕೊಂಡ್ರೆ ನೀವು ಕೂಡ ಇದನ್ನ ಆಲ್ಟರ್ನೇಟ್ ಆಗಿ ಬಳಸ್ಕೊಂಡು ನಿಮ್ಮ ಹೃದಯದ ಆರೋಗ್ಯನ ಮನೆಯಲ್ಲೇ ನೀವು ಕಾಪಾಡ್ಕೊಳ್ಬೋದು. ಅದು ಯಾವ್ಯಾವುದು ಆಹಾರ ನಿಮ್ಮ ಮನೆಯಲ್ಲೇ ನೀವು ಪ್ರತಿದಿನ ಬಳಸೋದು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ನಿಮ್ಮ ಕುಟುಂಬದವರು, ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಸಂಬಂಧಿಕರ ಆರೋಗ್ಯನೂ ಕೂಡ ನೀವು ಕಾಪಾಡ್ಬೋದು. ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಇಂದ್ರಾಣಿ. ಮೊದಲನೇದಾಗಿ ಈ ತರಕಾರಿನ ನಾವು ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೆ ಬಳಸ್ತೀವಿ. ಈ ತರಕಾರಿ ಇಲ್ಲ ಅಂದರೆ ತಿಂಡಿ ಮತ್ತು ಸಾಂಬಾರು ಪೂರ್ತಿ ಆಗೋದೇ ಇಲ್ಲ. ಇದ್ಯಾವುದು ಅಂದರೆ ಈರುಳ್ಳಿ. ಹೌದು, ಅದರಲ್ಲೂ ಹಸಿ ಈರುಳ್ಳಿ ನಮ್ಮ ಹೃದಯದ ಆರೋಗ್ಯನ ಕಾಪಾಡುವಲ್ಲಿ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಈರುಳ್ಳಿನಲ್ಲಿ ಆ್ಯಂಟಿ ಆಕ್ಸಿಡೆಂಟು ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇದೆ. ಹಾಗೆ ಇದು ಕೊಲೆಸ್ಟ್ರಾಲ್ ಲೆವೆಲ್ನೂ ಕೂಡ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ. ಅದರಲ್ಲೂ ಹಸಿ ಈರುಳ್ಳಿ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟೋದನ್ನ ತಡೆಗಟ್ಟುತ್ತೆ ಮತ್ತು ರಕ್ತನಾಳಗಳಲ್ಲಿ ರಕ್ತ ಸರಾಗವಾಗಿ ಹರಿಯುವಂತೆ ನೋಡ್ಕೊಳ್ಳುತ್ತೆ. ಮತ್ತು ಈರುಳ್ಳಿ BP ಸಮತೋಲನದಲ್ಲಿರುವಂತೆ ನೋಡ್ಕೊಳ್ಳುತ್ತೆ. ಹಾಗೆ ಇದು ನಮಗೆ ಮೇಜರ್ ಆಗಿ ಹಾರ್ಟ್ ಪ್ರಾಬ್ಲಮ್ ಬರೋದೆ ನಮಗೆ ಇರುವಂತಹ LDL ಕೊಲೆಸ್ಟ್ರಾಲ್ ಇಂದ. LDL ಕೊಲೆಸ್ಟ್ರಾಲ್ ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ. ಅಂದರೆ ಇದನ್ನು ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕೂಡ ಕರಿತೀವಿ. ಈ ಕೊಲೆಸ್ಟ್ರಾಲು ನಮ್ಮ ದೇಹದಲ್ಲಿ ಜಾಸ್ತಿ ಇದ್ದರೆ ನಮಗೆ ಹೃದಯದ ಕಾಯಿಲೆಗಳು ಬರುತ್ತೆ. ಆದರೆ ನಾವು ಈರುಳ್ಳಿನ ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಈರುಳ್ಳಿ ನಮ್ಮ ದೇಹದಿಂದ ತೆಗೆದಾಕುತ್ತೆ. ಇದರಿಂದ ನಮಗೆ ಬರುವಂತಹ ಹೃದಯದ ಸಮಸ್ಯೆಗಳು ಬರೋದಿಲ್ಲ. ಹಾಗೆ ಈರುಳ್ಳಿನಲ್ಲಿ ಸಲ್ಫರ್ ಕಾಂಪೌಂಡು ಇರೋದ್ರಿಂದ ಇದು ನ್ಯಾಚುರಲ್ ಬ್ಲಡ್ ಥಿನ್ನರ್ ಆಗಿ ಕೆಲಸ ಮಾಡುತ್ತೆ. ಇದರಿಂದ ನಮಗೆ ಹೃದಯ ಸಂಬಂಧಿ ಕಾಯಿಲೆ ಬರೋದು ಮತ್ತು ಹಾರ್ಟ್ ಅಟ್ಯಾಕ್ ಆಗೋದನ್ನು ಕೂಡ ಇದು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ. ಹಾಗಾಗಿ ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ಅಥವಾ ಹಸಿಯಾಗೆ ನಾವು ಈರುಳ್ಳಿನ ತಿನ್ನುವ ಅಭ್ಯಾಸನ ಮಾಡಿಕೊಂಡಿದ್ದೆ ಆದರೆ ನಮ್ಮ ಹೃದಯದ ಆರೋಗ್ಯನ ನಾವು ಮನೆಯಲ್ಲೇ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಮತ್ತು ಹೃದಯ ಸಂಬಂಧಿ ಕಾಯಿಲೆ ಬರದಂತೆಯೂ ಕೂಡ ನಾವು ಮೊದಲೇ ತಡೆಗಟ್ಬೋದು. ನೆಕ್ಸ್ಟು, ಇದು ನಮ್ಮ ತ್ವಚೆಯ ಸೌಂದರ್ಯನೂ ಕೂಡ ಕಾಪಾಡುವಂತಹ ಒಂದು ಮನೆಮದ್ದು. ಇದು ಏನಪ್ಪ ಅಂದರೆ ಅರಿಶಿನ ಪುಡಿನಲ್ಲಿ ಕ್ಯೂರ್ಕ್ಯುಮಿನ್ ಎಂಬ ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟು ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇದೆ. ಇದು ಹೃದಯದ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಮತ್ತು ಅರಿಶಿಣ ಹೃದಯದ ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಹೃದಯದ ರಕ್ತನಾಳಗಳ ಫಂಕ್ಷನ್ನು ಅಂದರೆ ಹೃದಯದ ರಕ್ತನಾಳಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತೆ. ಹೃದಯಕ್ಕೆ ಕ್ರಾನಿಕ್ ಇನ್ಫ್ಲಮೇಷನ್ ಆದರೆ ಹೃದಯದ ಕಾಯಿಲೆ ಬರುತ್ತೆ. ಆದರೆ ಅರಿಶಿಣ ಪುಡಿಯಲ್ಲಿ ಇರುವಂತಹ ಕ್ಯೂರ್ಕ್ಯುಮಿನ್ ಎಂಬ ಒಂದು ಅಂಶ ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಇದು ಹೃದಯದ ರಕ್ತನಾಳಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡ್ಕೊಳ್ಳೋದ್ರಿಂದ ನಮಗೆ ಹೃದಯದ ಕಾಯಿಲೆ ಬರದಂತೆ ತಡೆಯುತ್ತೆ. ಮತ್ತು ಅರಿಶಿಣ ಪುಡಿ ಹೃದಯದ ಆರ್ಟ್ರಿನಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗೋದು ಮತ್ತು ಅಥೆರೋಸ್ಕ್ಲಿರೋಸಿಸ್ ಡೆಪಾಸಿಟ್ ಆಗೋದನ್ನು ಕೂಡ ಇದು ತಡೆಯೋದ್ರಿಂದ ನಮಗೆ ಹೃದಯದ ಕಾಯಿಲೆಗಳು ಬರದಂತೆ ನೋಡ್ಕೊಳ್ಳುತ್ತೆ. ಹಾಗೆ ಅರಿಶಿಣ ಪುಡಿ ಹೈ ಬ್ಲಡ್ ಪ್ರೆಷರ್ನೂ ಕೂಡ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡೋದ್ರಿಂದ ನಮಗೆ BP ಕಾಯಿಲೆನೂ ಕೂಡ ಬರೋದಿಲ್ಲ. ಅರಿಶಿಣನ ಹೇಗೆ ಸೇವಿಸ್ಬೋದಪ್ಪ ಅಂದರೆ, ಅರಿಶಿಣ ಕೊಂಬನ್ನು ಚೆನ್ನಾಗಿ ಸುಟ್ಟು ಬೂದಿ ಮಾಡ್ಕೊಳ್ಳಿ. ಈ ಬೂದಿನ ಹಸುವಿನ ತುಪ್ಪ ಮತ್ತು ತೆಂಗಿನ ಹಾಲು ಎರಡರ ಜೊತೆನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಪ್ರತಿದಿನ ಬೆಳಿಗ್ಗೆ ಸೇವಿಸೋದ್ರಿಂದ ನಮಗೆ ಹೃದಯದ ಕಾಯಿಲೆ ಬರದಂತೆ ನಾವು ತಡೆಗಟ್ಬೋದು. ಅರಿಶಿಣ ಪುಡಿನ ನಾವು ಇನ್ನೊಂದು ಮೆಥಡ್ನಲ್ಲೂ ಕೂಡ ತಗೊಳ್ಬೋದು. ಹೇಗಪ್ಪ ಅಂದರೆ, ಪ್ರತಿದಿನ ರಾತ್ರಿ ನಾವು ಊಟ ಆದಮೇಲೆ 1 ಲೋಟ ಕುದೀತಾ ಇರುವಂತಹ ಹಾಲಿಗೆ 1-2 ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕಿ ಚೆನ್ನಾಗಿ
ಕುದಿಸಿ ಅದು ತಣ್ಣಗಾದ್ಮೇಲೆ ಕುಡಿಯೋದ್ರಿಂದನೂ ಕೂಡ ನಮ್ಮ ಹೃದಯದ ಆರೋಗ್ಯನ ತುಂಬ ಚೆನ್ನಾಗಿ ನಾವು ಕಾಪಾಡ್ಕೊಳ್ಬೋದು. ನೆಕ್ಸ್ಟು ಬೆಲ್ಲ. ಇದರಲ್ಲಿ ಪೊಟ್ಯಾಷಿಯಮ್ ರಿಚ್ ಆಗಿರುತ್ತೆ ಮತ್ತು ಇದು ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ ಮತ್ತು ಹೃದಯಕ್ಕೆ ಆಯಾಸ ಆಗದಂತೆ ನೋಡ್ಕೊಳ್ಳುತ್ತೆ. ಹಾಗೆ ಬೆಲ್ಲದಲ್ಲಿ ಮೆಗ್ನೀಷಿಯಮ್ ರಿಚ್ ಆಗಿರೋದ್ರಿಂದ ಹೃದಯದ ರಕ್ತನಾಳಗಳನ್ನ ಇದು ರಕ್ಷಣೆ ಮಾಡುತ್ತೆ. ಬೆಲ್ಲದಲ್ಲಿರುವಂತಹ ಆಂಟಿ ಆಕ್ಸಿಡೆಂಟು ಹೃದಯನ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ರಕ್ಷಿಸುತ್ತೆ. ಬೆಲ್ಲನ ಆಂಟಿ ಆಕ್ಸಿಡೆಂಟ್ನ ಪವರ್ ಹೌಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಮಿನರಲ್ಸು, ಸೆಲೆನಿಯಮ್ಮು, ಮೆಗ್ನೀಷಿಯಮ್ಮು ಮತ್ತೆ ಜಿಂಕು ಇರೋದ್ರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಂಕ್ಷನ್ನ ಸಪೋರ್ಟ್ ಮಾಡುತ್ತೆ. ಮತ್ತೆ ಇದು ಹೃದಯದ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹೀಗಾಗಿ ನಾವು ಪ್ರತಿದಿನ ನಿಯಮಿತವಾಗಿ ನಾವು ಬೆಲ್ಲನ ಸೇವಿಸ್ತಾ ಬಂದ್ರೂ ಕೂಡ ನಮ್ಮ ಹೃದಯದ ಆರೋಗ್ಯನ ನಾವು ಕಾಪಾಡ್ಕೊಳ್ಬೋದು. ಹಾಗೆ ಇನ್ನೊಂದು ಮೆಥಡ್ನಲ್ಲೂ ಕೂಡ ನಾವು ಬೆಲ್ಲವನ್ನು ಸೇವಿಸ್ಬೋದು. ಹೇಗಪ್ಪ ಅಂದರೆ ಅರ್ಧ ಚಮಚ ಶುದ್ಧವಾದ ಅರಿಶಿಣದ ಪುಡಿಗೆ ಅರ್ಧ ಚಮಚ ಶುದ್ಧವಾದ ಬೆಲ್ಲದ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಸೇವಿಸಿದ್ಮೇಲೆ ಅರ್ಧ ಗಂಟೆ ನೀರು ಕುಡಿಬಾರ್ದು. ಹೀಗೆ ಮಾಡೋದ್ರಿಂದನೂ ಕೂಡ ನಮ್ಮ ಹೃದಯದ ಆರೋಗ್ಯನ ನಾವು ಕಾಪಾಡ್ಕೊಳ್ಬೋದು. ನೆಕ್ಸ್ಟ್, ಹನಿ ಫಾರ್ ಗುಡ್ ಫಾರ್ ಎ ಹಾರ್ಟ್ ಹೆಲ್ತ್ ಅಂತಾನೆ ಹೇಳ್ಬೋದು. ಅಂದರೆ ಜೇನುತುಪ್ಪ ನಮ್ಮ ಹೃದಯದ ಆರೋಗ್ಯನ ಕಾಪಾಡುವಲ್ಲಿ ಒಳ್ಳೆಯ ಮನೆ ಮದ್ದು ಅಂತಾನೆ ನಾವು ಹೇಳ್ಬೋದು. ಯಾಕಪ್ಪ ಅಂದರೆ ಇದರಲ್ಲಿ ರಿಚ್ ಆಂಟಿ ಆಕ್ಸಿಡೆಂಟ್ ಇದೆ. ಜೇನುತುಪ್ಪದಲ್ಲಿ ಫೆನೋಲಿಕ್ ಆಸಿಡ್ಸು ಮತ್ತು ಫ್ಲೇವನೈಡ್ಸು ಇರೋದ್ರಿಂದ ಇದು ಕೊಲೆಸ್ಟ್ರಾಲ್ ಮಟ್ಟ ಅಂದರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ. ಮತ್ತು ಬಿ ಪಿನೂ ಕೂಡ ನಾರ್ಮಲ್ ಆಗಿಡುತ್ತೆ. ನಮ್ಮ ದೇಹದಲ್ಲಿ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಸರಿಯಾದ ಪ್ರಮಾಣದಲ್ಲಿದ್ದರೆ ನಮಗೆ ಹೃದಯದ ಕಾಯಿಲೆಗಳು ಬರೋದಿಲ್ಲ. ಹಾಗೆ ಈ ಜೇನುತುಪ್ಪ ನಮ್ಮ ಹೃದಯನ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಕಾಪಾಡುತ್ತೆ. ಅದೇ ರೀತಿಯಾಗಿ ಈ ಜೇನುತುಪ್ಪ ನಮ್ಮ ದೇಹದಲ್ಲಿ ಅಂದರೆ LDL ಕೊಲೆಸ್ಟ್ರಾಲು ಮತ್ತು ಟ್ರೈಗ್ಲಿಸರೈಡ್ನ ಕಡಿಮೆ ಮಾಡಿ HDL ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. HDL ಕೊಲೆಸ್ಟ್ರಾಲು ಗುಡ್ ಕೊಲೆಸ್ಟ್ರಾಲು, ಅದು ನಮ್ಮ ದೇಹಕ್ಕೆ ಬೇಕು. ಹಾಗಾಗಿ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ನಮ್ಮ ದೇಹದಲ್ಲಿ ಜಾಸ್ತಿ ಆಗುವಂತೆ ಮಾಡುತ್ತೆ. ಹೀಗೆ ನಾವು ನಿಯಮಿತವಾಗಿ ಜೇನುತುಪ್ಪನ ಸೇವಿಸ್ತಾ ಬಂದ್ರೂ ಕೂಡ ಹೃದಯದ ಕಾಯಿಲೆ ನಮ್ಮ ಹತ್ರ ಬರದಂತೆ ನಾವು ನೋಡ್ಕೊಳ್ಬೋದು. ಹಾಗೆ ನಮಗೆ ಎದೆ ಉರಿ ಮತ್ತು ಎದೆ ನೋವು ಬಂದಾಗ 1 ಚಮಚ ಜೇನುತುಪ್ಪಕ್ಕೆ 1 ಚಮಚ ನಿಂಬೆ ರಸನ ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ಎದೆ ಉರಿ ಮತ್ತು ಎದೆ ನೋವನ್ನ ಕಡಿಮೆ ಮಾಡ್ಕೊಳ್ಬೋದು. ಇದಿಷ್ಟು ಅಂದರೆ ನಾನು ಈ ಮೇಲೆ ಹೇಳಿದಂಥ ಆಹಾರ ಪದಾರ್ಥಗಳು ಪ್ರತಿದಿನ ನಾವು ಸೇವಿಸುವಂಥವೆ. ಆದರೆ ಈ ಆಹಾರ ಪದಾರ್ಥಗಳಲ್ಲಿ ನಮ್ಮ ಹೃದಯದ ಆರೋಗ್ಯನ ಕಾಪಾಡುವಂತಹ ಗುಣ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇವಾಗ ಗೊತ್ತಾಯ್ತಲ್ಲ ನಿಮಗೆ. ಈ ವಿಡಿಯೋ ನೋಡಿದ್ಮೇಲೆ ನೀವು ಮತ್ತು ನಿಮ್ಮ ಕುಟುಂಬದವರು ಈ ಆಹಾರ ಪದಾರ್ಥಗಳನ್ನ ನಿಯಮಿತವಾಗಿ ಸೇವಿಸ್ತಾ ನಿಮ್ಮ ಕುಟುಂಬದವರ ಮತ್ತು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇದನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ನಿಮ್ಮ ಆತ್ಮೀಯರ ಹೃದಯದ ಆರೋಗ್ಯನೂ ಕೂಡ ನೀವು ಕಾಪಾಡಿ. ಥ್ಯಾಂಕ್ ಯು.